ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಎನ್ ಗೈಡ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದುಬಿಟ್ಟು KCT 2026 ಸ್ಟೂಡೆಂಟ್ಸ್ ಯಾರೆಲ್ಲ ಸ್ಪೆಷಲ್ ಕ್ಯಾಟಗಿರಿ ಕ್ಲೈಮ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಸ್ಪೋರ್ಟ್ಸ್ ಆಗಿರಲಿ, CAPF, CRPF, ಎಕ್ಸ್ ಡಿಫೆನ್ಸು, NCC ಸ್ಕ್ವಾಡ್ಸ್ ಗೈಡ್ಸು, ಆಂಗ್ಲೋ ಇಂಡಿಯನ್, ಈ ರೀತಿ ಯಾರೆಲ್ಲ ಸ್ಪೆಷಲ್ ಕ್ಯಾಟಗಿರಿ ಕ್ಲೈಮ್ ಮಾಡ್ಕೊಂಡಿದ್ದಾರೆ ಅವ್ರಿಗೋಸ್ಕರ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ. ನೀವೇ ಖುದ್ದಾಗಿ ಹೋಗ್ಬಿಟ್ಟು KE ಆಫೀಸ್ಗೆ ಹೋಗ್ಬಿಟ್ಟು ನಿಮ್ಮ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಯಾವುದೇ ರೀತಿಯ ಆನ್ಲೈನ್ ಇರೋದಿಲ್ಲ ಮತ್ತು ಇದು ಡೇಟ್ ಕೂಡ ಎಕ್ಸ್ಟೆಂಡ್ ಆಗೋದಿಲ್ಲ. ಇವಾಗ ಏನು ಡೇಟ್ ಕೊಟ್ಟಿದ್ದಾರೆ ಅದೇ ಲಾಸ್ಟ್ ಡೇಟ್ಸ್ ಆಗಿರುತ್ತೆ. ಸೊ ನೀವು ರಿಕ್ವೆಸ್ಟ್ ಮಾಡಿಕೊಂಡ್ರು ಡೇಟ್ಸ್ ಏನು ಎಕ್ಸ್ಟೆಂಡ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ವೀಡಿಯೋನ ಕೊನೆಯವರೆಗೂ ನೋಡಿ. ಸೊ ನಿಮ್ದು ಯಾವಾಗ ನೀವು ಹೋಗ್ಬೇಕನ್ನೋದನ್ನ ಗೊತ್ತಾಗುತ್ತೆ. ಮತ್ತು ನಾವು ಅಡ್ರೆಸ್ ಕೂಡ ಮೆನ್ಷನ್ ಮಾಡಿರ್ತೀವಿ. ಎಲ್ಲಿದೆ ಎಕ್ಸಾಕ್ಟ್ ಆಫೀಸ್ KE ಅನ್ನೋದನ್ನ ನಾವು ಅಡ್ರೆಸ್ ಕೂಡ ಹೇಳಿರ್ತೀವಿ. ಮತ್ತು ಟೈಮಿಂಗ್ ಬಂದುಬಿಟ್ಟು 9:30 5:30 ಆಫೀಸ್ ಓಪನ್ ಇರುತ್ತೆ. ಅಡ್ರೆಸ್ ಬಂದುಬಿಟ್ಟು 18th ಕ್ರಾಸ್, ಮಲ್ಲೇಶ್ವರಂ, ಸಂಪಿಗೆ ರೋಡ್, ಬೆಂಗಳೂರು ಅಂತ ಇದೆ. ಸರಿನಾ? ಮೆಜೆಸ್ಟಿಕ್ಕಿಂದ ಸಿಟಿ ಬಸ್ ಕಂಟಿನ್ಯೂಸ್ ಇರುತ್ತೆ, ಅಲ್ಲಿಂದನೂ ಹೋಗ್ಬೋದು. ಇಲ್ಲ ಮೆಟ್ರೋ ಕೂಡ ಇದೆ, ನೀವು ಮೆಟ್ರೋ ಕೂಡ ಹೋಗ್ಬೋದು. ಯಾರೆಲ್ಲ ಯಾವ ಡೇಟಿಗೆ ಹೋಗ್ಬೇಕನ್ನೋದನ್ನ ನೋಡ್ಕೊಳ್ಳೋಣ ಬನ್ನಿ. ಮತ್ತು ಇವಾಗ ಏನಂತಂದರೆ, ನೀವು ಸ್ಪೆಷಲ್ ಕ್ಯಾಟಗಿರಿ ಸ್ಟೂಡೆಂಟ್ಸ್ ಇದ್ದೀರಾ, ಬಟ್ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಸೆಲೆಕ್ಟ್ ಮಾಡಿರಲಿಲ್ಲ ಅಂತಂದರೆ ಇವಾಗ ಎಡಿಟ್ ಆಪ್ಷನ್ ಕೊಟ್ಟಿದ್ದಾರೆ. KCT ಅಪ್ಲಿಕೇಶನ್ ಎಡಿಟ್ ಆಪ್ಷನ್, ಅದರಲ್ಲಿ ನೀವು ಎಡಿಟ್ ಮಾಡುವಾಗ ಮತ್ತೆ ಸೆಲೆಕ್ಟ್ ಮಾಡಿಕೊಂಡು ನೀವು ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ಬೋದು. ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಂತಂದ್ರೂ ಮತ್ತೊಂದು ಸಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಗ್ರಿ ಎಷ್ಟೋ ಜನ ಸೆಲೆಕ್ಟ್ ಮಾಡ್ಕೊಂಡಿರಲಿಲ್ಲ, ಇವಾಗ ಮತ್ತೆ ಸೆಲೆಕ್ಟ್ ಮಾಡ್ಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಕೂಡ ಹಾಗೆ ಮಾಡ್ಕೊಳ್ಬೋದು. ಎಡಿಟ್ ಆಪ್ಷನ್ ಎಲ್ಲಿವರೆಗೂ ಇರುತ್ತೆ ಅಂತಂದರೆ, ಪ್ರಸನ್ನ ಸರ್ ಹೇಳಿರೋದು 2 ದಿವಸದ ಹಿಂದೆ 1 ವಾರ ಅಂತ ಹೇಳಿದ್ದಾರೆ. ಈ ಸ್ಯಾಟರ್ಡೇವರೆಗೂ ಎಡಿಟ್ ಆಪ್ಷನ್ ಇರುತ್ತೆ. ಈ ಸ್ಯಾಟರ್ಡೆ ಆದಮೇಲೆ ಎಡಿಟ್ ಆಪ್ಷನ್ ಕ್ಲೋಸ್ ಆಗುತ್ತೆ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ಎಡಿಟ್ ಮಾಡಿ. ಇವಾಗ ಯಾರೆಲ್ಲ ಯಾವ ಡೇಟಿಗೆ ಹೋಗ್ಬೇಕನ್ನೋದನ್ನ ಹೇಳ್ತೀನಿ ನೋಡಿ. 5th ಮೇಯಿಂದ 15th ಮೇವರೆಗೂ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಬಟ್ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಅವರು ಪರ್ಟಿಕ್ಯುಲರ್ ಡೇನೇ ಹೋಗ್ಬೇಕಾಗುತ್ತೆ. ಸ್ಪೋರ್ಟ್ಸ್ ಅವರು 5th ಮೇ, 6th ಮೇ, 7th ಮೇಗೆ ಹೋಗಬೇಕಾಗುತ್ತೆ. ಇದರಲ್ಲಿ ಯಾವುದೋ ಒಂದು ದಿವಸ ಹೋದರೂ ಪರವಾಗಿಲ್ಲ. ಈ 3 ಡೇಸ್ ನಿಮಗೆ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡೋದಕ್ಕೆ ಟೈಮ್ ಇರುತ್ತೆ. CAPF, CRPF, CISF, BSF, ITBP ಅವರು 8th ಮೇ ಒಂದೇ ದಿವಸ ಇದೆ ನಿಮಗೆ. ಸೊ ಪ್ಲ್ಯಾನ್ ಮಾಡ್ಕೊಳ್ಳಿ ಅದ್ರ ಪ್ರಕಾರ. ಸ್ಪೋರ್ಟ್ಸ್ ಅವ್ರು ಏನಂತಂದರೆ, ನೀವು 3rd ಮೇಗೆ ನಿಮ್ಮ ನೀಟ್ ಎಕ್ಸಾಮ್ ಆಗಿರುತ್ತೆ. ನೀವು ಬೇರೆ ಸಿಟಿಯಲ್ಲಿ ಇದ್ಬಿಟ್ಟು ಮತ್ತು 4th ಮೇಗೆ ಹೋಗೋಕ್ಕಾಗಲಿಲ್ಲ ಅಂತಂದರೆ 5th ಮೇಗಾಗಲಿ 6th ಮೇಗಾಗಲಿ ಹೋಗಿ 7th ಮೇವರೆಗೂ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಅಂದರೆ ಸಬ್ಮಿಷನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಎಕ್ಸ್ ಡಿಫೆನ್ಸ್, ಎಕ್ಸ್ CAPF 9th ಮೇ, 8th ಮೇ, 10th ಮೇ, ಈ 2 ದಿವಸದಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಡಿಫೆನ್ಸ್ ಅವರು 11th ಮೇ ಆ್ಯಂಡ್ 12th ಮೇಗೆ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಸ್ಕ್ವಾಡ್ಸ್ ಆ್ಯಂಡ್ ಗೈಡ್ಸ್ ಆಂಗ್ಲೋ ಇಂಡಿಯನ್ 13th ಮೇ ಇರುತ್ತೆ ನಿಮಗೆ. NCCನವರು 14th ಆ್ಯಂಡ್ 15th ಮೇ ಇರುತ್ತೆ. ಸೊ ಯಾವುದೇ ಒಂದು ಸ್ಟೂಡೆಂಟ್ಸ್ ಡೇಟ್ ಪ್ರಕಾರನೇ ಹೋಗಿಬಿಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿ. ಡೇಟ್ ಏನಾದರೂ ಇಂಚ ಆಗಿದ್ರೂ ಪರವಾಗಿಲ್ಲ, ಬಟ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಲಿಲ್ಲ ಅಂತಂದರೆ ನಿಮಗೆ ಸ್ಪೆಷಲ್ ಕ್ಯಾಟಗಿರಿಯಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಜನರಲ್ ಆಗಿ ಮತ್ತು ನಿಮ್ಮ ಏನಿರುತ್ತೆ ಕಾಸ್ಟ್ ಇನ್ಕಮ್ ಅದ್ರ ಮೇಲೇ ನಿಮ್ಮನ್ನು ಕನ್ಸಿಡರ್ ಮಾಡಿರ್ತಾರೆ. ಬಟ್ ನೀವೇನಾದರೂ ಸ್ಪೆಷಲ್ ಕ್ಯಾಟಗಿರಿ ಸ್ಟೂಡೆಂಟ್ಸ್ ಇದ್ದರೆ ಕಂಪಲ್ಸರಿ ಹೋಗಿ, ನಿಮಗೆ ಭಾಳ ಬೆನಿಫಿಟ್ಸ್ ಇರುತ್ತೆ. ಸರಿನಾ? ಇವಾಗ ಬಂದುಬಿಟ್ಟು ಏನಂತಂತಂದರೆ, ನಾನು ಮುಂಚೆನೇ ಹೇಳಿರೋ ಹಾಗೆ, ನೀವೇನಾದರೂ ಸ್ಪೆಷಲ್ ಕ್ಯಾಟಗಿರಿ ಸೆಲೆಕ್ಟ್ ಮಾಡಿರಲಿಲ್ಲ, ಬಟ್ ಸ್ಪೆಷಲ್ ಕ್ಯಾಟಗಿರಿ ಸ್ಟೂಡೆಂಟ್ಸ್ ಇದ್ದರೆ ಎಡಿಟ್ ಆಪ್ಷನಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೋಸ್ಕರ ರೆಡಿಯಾಗಿಬಿಟ್ಟು ಪ್ಲ್ಯಾನ್ ಮಾಡ್ಕೊಳ್ಳಿ. ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬೇಕಾಗುತ್ತೆ ಅಂತಂತಂದರೆ, ನಿಮ್ಮ ಒರಿಜಿನಲ್ ಸರ್ಟಿಫಿಕೇಟ್ ಏನಿರುತ್ತೆ, ನೀವು ರಿಲಿವೆಂಟ್ ಆಗಿರೋದು ಒರಿಜಿನಲ್ ಸರ್ಟಿಫಿಕೇಟ್ ಏನಿರುತ್ತೆ ಅದ್ರ ಜೊತೆ 2 ಫೋಟೋ ಕಾಪೀಸ್ ತೊಗೊಂಡು ಹೋಗ್ಬೇಕಾಗುತ್ತೆ. ಅದ್ರ ಜೊತೆ ಏನಂತಂತಂದರೆ, ನೀವೇ ಇನ್ ಪರ್ಸನ್ ಹೋಗ್ಬೇಕಾಗತ್ತೆ. ನಿಮ್ಮ ಪೇರೆಂಟ್ಸ್ ಆಗಿರಲಿ, ಪೋಸ್ಟ್ ಮುಖಾಂತರ ಆಗಿರಲಿ ಅಲೌ ಇರೋದಿಲ್ಲ. ಮತ್ತು ಅದ್ರ ಜೊತೆ ಏನಂತಂದರೆ, KCT ಅಪ್ಲಿಕೇಶನ್ ಫಾರ್ಮ್ ಹಾಕಿದ್ದೀರಲ್ವಾ, ಆ ಫಾರ್ಮ್ ಪ್ರಿಂಟೌಟ್ ತೊಗೊಂಡಿದ್ದೀರಲ್ವಾ, ಅದೊಂದು ಬೇಕಾಗುತ್ತೆ. ಮತ್ತು ಅಡ್ಮಿಷನ್ ಟಿಕೆಟ್, KCT ಅಡ್ಮಿಟ್ ಕಾರ್ಡ್ ಬೇಕಾಗುತ್ತೆ. ಐಡೆಂಟಿಟಿ ಕಾರ್ಡ್, ನಿಮ್ಮ ಕಾಲೇಜ್ ID ಕಾರ್ಡ್ ಕೂಡ ನೀವು ತೊಗೊಂಡು ಹೋಗ್ಬೇಕಾಗತ್ತೆ. ಡಾಕ್ಯುಮೆಂಟ್ಸ್ ಏನೆಲ್ಲ ಅಂತಂದರೆ, ನಿಮ್ಮ ಒರಿಜಿನಲ್ ರಿಲೆವೆಂಟ್ ಸರ್ಟಿಫಿಕೇಟ್ ಅಂದರೆ ಸ್ಪೋರ್ಟ್ಸ್ ಇದ್ದರೆ ನೀವು ಸ್ಪೋರ್ಟ್ಸ್ ರಿಲೇಟೆಡ್ ಸರ್ಟಿಫಿಕೇಟು, ಅದಾದಮೇಲೆ ನಿಮ್ಮ KCT ಅಪ್ಲಿಕೇಶನ್ ಫಾರ್ಮು, ಅದಾದಮೇಲೆ ನಿಮ್ಮ KCT ಅಡ್ಮಿಟ್ ಕಾರ್ಡು ಮತ್ತು ನಿಮ್ಮ ಕಾಲೇಜ್ ID ಕಾರ್ಡನ್ನ ತೊಗೊಂಡು ನೀವು ಹೋಗಬೇಕಾಗುತ್ತೆ. NCC ಮತ್ತು ಸ್ಪೋರ್ಟ್ಸ್ ಸ್ಟೂಡೆಂಟ್ಸ್ಗೆ ಇನ್ನೂ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಏನಂದರೆ, ನೀವು ಸ್ಟಡಿ ಸರ್ಟಿಫಿಕೇಟ್ ತೊಗೊಂಡು ಹೋಗ್ಬೇಕಾಗುತ್ತೆ ನಿಮ್ಮ ಕಾಲೇಜಿಂದ. ಮತ್ತು ನೀವು ನಿಮ್ಮ ಕಾಲೇಜಿಂದ ಪಾರ್ಟಿಸಿಪೇಟ್ ಮಾಡಿರೋ ಪ್ರೂಫ್ ತೊಗೊಂಡು ಹೋಗ್ಬೇಕಾಗುತ್ತೆ ಆ ಸ್ಪೋರ್ಟ್ಸಲ್ಲಿ. ಓಕೆನಾ? ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಏನಾಗುತ್ತೆ ಅಂತಂದರೆ, ಅವರು ಎಲಿಜಿಬಿಲಿಟಿ ಮತ್ತು ನಾನ್ ಎಲಿಜಿಬಿಲಿಟಿ ಲಿಸ್ಟ್ ಅಂತ ರಿಲೀಸ್ ಮಾಡ್ತಾರೆ. ನೀವು ಸ್ಪೆಷಲ್ ಕ್ಯಾಟಗಿರಿ
ಕ್ಲೈಮ್ ಮಾಡಿಬಿಟ್ಟು ನೀವು ಕೆ ಎಗೆ ಹೋಗ್ಬಿಟ್ಟು ಡಾಕ್ಯುಮೆಂಟ್ ಕೊಟ್ಟಿದ ಮೇಲೂ ನೀವು ಎಲಿಜಿಬಲ್ ಇದ್ದೀರಾ ಇಲ್ವಾ ಅನ್ನೋದನ್ನ ಎಲಿಜಿಬಿಲಿಟಿ ಲಿಸ್ಟ್ನ ಕೆ ಎ ಪೋರ್ಟಲ್ಲೇ ರಿಲೀಸ್ ಮಾಡ್ತಾರೆ. ನಾವು ಅದ್ರ ಬಗ್ಗೆ ಅಪ್ಡೇಟ್ ಮಾಡಿರ್ತೀವಿ. ಸೊ ಕಾಲೇಜ್ ಆ್ಯಂಡ್ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಜಾಸ್ತಿ ಅಪ್ಡೇಟ್ಸ್ಗೋಸ್ಕರ. ಈ ವಿಡಿಯೋನ ಲೈಕ್ ಮಾಡಿ. ಏನಾದರೂ ನೀವು ನಾನ್ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಬಂದರೆ ನಿಮಗೆ ಸ್ಪೆಷಲ್ ಕ್ಯಾಟಗರಿ ಕ್ಲೈಮ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಡಾಕ್ಯುಮೆಂಟ್ಸ್ ಎಲ್ಲನೂ ಕರೆಕ್ಟ್ ರೆಡಿ ಮಾಡ್ಕೊಂಡ್ಬಿಟ್ಟು ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿ ಅಂತ ಎಲ್ಲ ಸ್ಟೂಡೆಂಟ್ಸ್ಗೆ ಹೇಳ್ತೀನಿ. ಮತ್ತು ನಮ್ಮ ನೆಕ್ಸ್ಟ್ ವೀಡಿಯೋಸ್ ಬಂದುಬಿಟ್ಟು ಕೆ ಎ ರಿಲೇಟೆಡ್, ನೀಟ್ ರಿಲೇಟೆಡ್, JEE ರಿಲೇಟೆಡ್ ಇರುತ್ತೆ. ಸೊ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೂ ಅವರಿಗೂ ಕೂಡ ಶೇರ್ ಮಾಡಿ. ನನ್ನ ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ಅದರಲ್ಲೂ ಕೂಡ ಜಾಯ್ನ್ ಆಗಿ. ಅಲ್ಲಿ ಬೇಗ ಅಪ್ಡೇಟ್ಸ್ನ ನಾವು ಶೇರ್ ಮಾಡ್ತಾ ಇರ್ತೀವಿ. ವಿಡಿಯೋ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಇನ್ಫಾರ್ಮೇಷನ್ನ ಶೇರ್ ಮಾಡಿರ್ತೀವಿ. ಸೊ ಅದಕ್ಕೋಸ್ಕರ ಅಲ್ಲಿ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಇರ್ತೀನಿ. ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಏನೇ ಒಂದು ಕ್ವಶನ್ಸ್ ಇದ್ದರೂ ಕಮೆಂಟ್ ಹಾಕಿರಿ. ನೆಕ್ಸ್ಟ್ ಸಿಗೋಣ ಮತ್ತೆ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಬಾಯ್ ಬಾಯ್.